ಕಾಲೇಜ್ ಸ್ಟೂಡೆಂಟ್ ಮಾಡ್ತಾ ಇರೋ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಅಂತಂದ್ರೆ AI ಜಮಾನದೊಳಗೂ ಕೂಡ ಅವ್ರು ಇನ್ನೂ ಓಲ್ಡ್ ವೇ ಒಳಗಡೆನೆ ಸ್ಟಡಿ ಮಾಡ್ತಾ ಇದ್ದಾರೆ. ಅದೇ ನೋಟ್ಸ್ ಅನ್ನ ಮತ್ತೆ ಮತ್ತೆ ಓದುದ, ರ್ಯಾಂಡಮ್ ಯೂಟ್ಯೂಬ್ ವಿಡಿಯೋಸ್ ನೋಡುದ, ಲಾಸ್ಟ್ ಮಿನಿಟ್ ಒಳಗಡೆ ಪ್ಯಾನಿಕ್ ಆಗುದ, ಮತ್ತೆ ಎಕ್ಸಾಮ್ ಟೈಮ್ ಒಳಗಡೆ ಎಲ್ಲಾನು ಮರ್ತ್ ಬಿಡುದ. ನೀವೇನಾದ್ರೂ ಚಾಟ್ ಜಿಪಿಟಿ ಅನ್ನ ಸರಿಯಾಗಿ ಯೂಸ್ ಮಾಡಿದ್ರಿ ಅಂತಂದ್ರೆ ಯಾವ್ದು ಡಿಫಿಕಲ್ಟ್ ಟಾಪಿಕ್ ಅನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದ. ಸ್ಮಾರ್ಟ್ ನೋಟ್ಸ್ ಕ್ರಿಯೇಟ್ ಮಾಡಬಹುದ, ಕ್ವಿಜಸ್ ಜನರೇಟ್ ಮಾಡಬಹುದ, ಮತ್ತೆ ಫುಲ್ ಸ್ಟಡಿ ಪ್ಲಾನ್ ಅನ್ನ ಕೂಡ ವಿತ್ ಇನ್ ಸೆಕೆಂಡ್ಸ್ ಒಳಗಡೆ ರೆಡಿ ಮಾಡಬಹುದು. ಈ ವಿಡಿಯೋ ಒಳಗ ನಾನ್ ನಿಮ್ಗ ಸ್ಟೂಡೆಂಟ್ಸ್ ಚಾಟ್ ಜಿಪಿಟಿ ಅನ್ನ ಸ್ಮಾರ್ಟ್ ಆಗಿ ಯೂಸ್ ಮಾಡ್ಕೊಂಡು ಯಾವ ತರ ಫಾಸ್ಟ್ ಆಗಿ ಸ್ಟಡಿ ಮಾಡಬಹುದು ಅಂತ ಹೇಳಿ ಸಿಂಪಲ್ ಕನ್ನಡದೊಳಗಡೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಥ್ರೂ ಔಟ್ ದ ವಿಡಿಯೋ ಒಳಗೆ ನಾ ಏನೆಲ್ಲ ಪ್ರಾಂಪ್ಟ್ಸ್ ಅನ್ನ ಯೂಸ್ ಮಾಡ್ತೇನಲ್ಲ ಅದೆಲ್ಲಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ. ನೀವು ಬೇಕು ಅಂತಂದ್ರೆ ಕಾಪಿ ಪೇಸ್ಟ್ ಮಾಡಬಹುದು. ಸಿಂಪಲ್ ಪ್ರಾಂಪ್ಟ್ಸ್ ಇದಾವ, ಬಟ್ ಬಹಳ ಎಫೆಕ್ಟಿವ್ ಪ್ರಾಂಪ್ಟ್ಸ್ ಇದಾವ. ನಿಜ ಹೇಳ್ಬೇಕು ಅಂದ್ರೆ ಬಹಳಷ್ಟು ಸ್ಟೂಡೆಂಟ್ಸ್ ಗೆ ಸ್ಟಡಿ ಮಾಡೋದ ಪ್ರಾಬ್ಲಮ್ ಇರೋದಿಲ್ಲ. ಅವ್ರಿಗೆ ಏನ್ ಪ್ರಾಬ್ಲಮ್ ಇರ್ತೈತಿ ಅಂತಂದ್ರೆ ಕನ್ಫ್ಯೂಸಿಂಗ್ ಎಕ್ಸ್ಪ್ಲನೇಷನ್, ಯೂಸ್ ಟೆಕ್ಸ್ಟ್ ಬುಕ್, ಮತ್ತೆ ಎಲ್ಲಿಂದ ಯಾವ ಸಬ್ಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿರ್ತೈತಿ. ಎಕ್ಸಾಮ್ ಬಂದ್ಬಿಡ್ತು ಅಂತಂದ್ರೆ ಫುಲ್ ಪ್ಯಾನಿಕ್ ಆಗ್ಬಿಡ್ತಾರ. ನೀವೇನಾದ್ರೂ ಚಾಟ್ ಜಿಪಿಟಿ ಅನ್ನ ಸ್ಮಾರ್ಟ್ ಆಗಿ ಯೂಸ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಇದೊಂದು ಗೇಮ್ ಚೇಂಜರ್ ಆಗಬಹುದು. ಫಸ್ಟ್ ಥಿಂಗ್ ಫಸ್ಟ್, ಚಾಟ್ ಜಿಪಿಟಿ ಅನ್ನ ಒಬ್ಬ ಪರ್ಸನಲ್ ಎಕ್ಸ್ಪ್ಲೇನರ್ ತರ ಯೂಸ್ ಮಾಡ್ರಿ. ನಿಮ್ಗೆ ಕಾಲೇಜ್ ಒಳಗಡೆ ಡಿಫಿಕಲ್ಟ್ ಸಬ್ಜೆಕ್ಟ್ ಅಥವಾ ಟಾಪಿಕ್ ಸಿಕ್ಕಾಗ ಅದನ್ನ ಮತ್ತೆ ಓದೋದ್ರೊಳಗಡೆ ಏನು ಅರ್ಥ ಇರೋದಿಲ್ಲ, ನಿಮ್ಗೆ ಅದು ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ನೀವು ಚಾಟ್ ಜಿಪಿಟಿ ದ ಹೆಲ್ಪ್ ತಗೊಳ್ಬಹುದು. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ನಾವೊಂದು ಪ್ರಾಂಪ್ಟ್ ಅನ್ನ ಕೊಟ್ಟಿದ್ದಾನೆ. ಈ ಪ್ರಾಂಪ್ಟ್ ಅನ್ನ ಯೂಸ್ ಮಾಡ್ಕೊಂಡ ನೀವು ನಿಮ್ಮ ಟಾಪಿಕ್ ಅನ್ನ ಸಿಂಪ್ಲಿಫೈ ಮಾಡ್ಕೊಳ್ಬಹುದು. ಸಿ ಫಾರ್ ಎಕ್ಸಾಂಪಲ್, ನಾ ಇಲ್ಲಿ ಮೆನ್ಷನ್ ಟಾಪಿಕ್ ಅಂತ ಆಯ್ತಲ್ಲ, ಇಲ್ಲಿ ನಾವೊಂದು ಟಾಪಿಕ್ ಅನ್ನ ಮೆನ್ಷನ್ ಮಾಡಬಹುದು. ನೀವು BCom ಅವ್ರ ಆಗಿರ್ಲಿ, ಎಂಜಿನಿಯರಿಂಗ್ ಆಗಿರ್ಲಿ, ಯಾವ್ದು ಸ್ಟಡಿ ಮಾಡ್ತಿರ್ಲಿ, ಯಾವ್ದು ಟಾಪಿಕ್ ಇರ್ಲಿ, ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡಿದ್ರಿ ಅಂತಂದ್ರೆ ಚಾಟ್ ಜಿಪಿಟಿ ನಿಮ್ಗೆ ಅದನ್ನ ಈಸಿ ವೇ ಒಳಗಡೆ ಎಕ್ಸ್ಪ್ಲೇನ್ ಮಾಡ್ತೈತಿ. ಸೊ ಫಾರ್ ಎಕ್ಸಾಂಪಲ್, ನಾ ಇವಾಗ ಇಲ್ಲಿ ಫೋಟೋ ಸಿಂಥಸಿಸ್ ಅನ್ನ ತಗೊಳ್ತೇನೆ. ಓಕೆ, ಸೊ ನಾ ಇಲ್ಲಿ ಎಂಟರ್ ಕೊಟ್ಟ ತಕ್ಷಣ ಚಾಟ್ ಜಿಪಿಟಿ ನನಗೆ ಸಿಂಪ್ಲೆಸ್ಟ್ ವೇ ಒಳಗಡೆ ಇದನ್ನ ಎಕ್ಸ್ಪ್ಲೇನ್ ಮಾಡಿಕೊಡ್ತೈತಿ. ಮೇನ್ ಫಾರ್ಮುಲಾನ ಹೇಳ್ಕೊಟ್ಟೈತಿ, ರಿಯಲ್ ಲೈಫ್ ಎಕ್ಸಾಂಪಲ್ ಅನ್ನ ಹೇಳ್ತೈತಿ. ಸಿ ಸಪೋಸ್ ನಿಮ್ಗ ಇಲ್ಲಿ ಫಸ್ಟ್ ಔಟ್ಪುಟ್ ಏನ್ ಬಂದಿತ್ತಲ್ಲ, ಇದು ಕೂಡ ನಿಮ್ಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ಅನ್ಕೊಡ್ರಿ. ಅವಾಗ ನೀವು ಇದನ್ನ ಮತ್ತೆ ಕ್ವಶನ್ ಕೇಳ್ಬೋದು. ಬಿಕಾಸ್ ಇಟ್ ಇಸ್ ಸಿಸ್ಟಮ್. ನೀವು 100 ಸಾರಿ ಸೇಮ್ ಕ್ವಶನ್ ಅನ್ನ ಕೇಳಿದ್ರು ಕೂಡ ಅದು ನಿಮ್ಗೆ ಬೇಜಾರು ಮಾಡ್ಕೊಳಂಗಿಲ್ಲ. ನೆಕ್ಸ್ಟ್ ಯೂಸ್ ಕೇಸ್ ಬಂದ್ಬಿಟ್ರೆ, ನೀವು ನಿಮ್ಮ ಮೆಸ್ಸಿ ನೋಟ್ಸ್ ಅನ್ನ ಸ್ಮಾರ್ಟ್ ನೋಟ್ಸ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಚಾಟ್ ಜಿಪಿಟಿ ಅನ್ನ ಯೂಸ್ ಮಾಡಬಹುದು. ಸಿ ನೀವು ಕಾಲೇಜ್ ಒಳಗಡೆ ಸ್ಟಡಿ ಮಾಡ್ತಿರ್ಬೇಕಾದ್ರೆ ನಿಮ್ಮ ಹತ್ರ ಬಹಳಷ್ಟು ಮೆಸ್ಸಿ ನೋಟ್ಸ್ ಇರ್ತಾವ, ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರ್ತಾವ, ಸ್ವಲ್ಪ ಇನ್ನೂ ಅರ್ಥನ ಆಗಿರೋದಿಲ್ಲ. ಆ ಎಲ್ಲ ನೋಟ್ಸ್ಗಳನ್ನ ಚಾಟ್ ಜಿಪಿಟಿಗೆ ಕೊಟ್ಟ ನೀವು ಈ ಸಿಂಪಲ್ ಪ್ರಾಂಪ್ಟ್ ಅನ್ನ ಕೊಟ್ರಿ ಅಂತಂದ್ರೆ ಕನ್ವರ್ಟ್ ದೀಸ್ ನೋಟ್ಸ್ ಇಂಟು ಶಾರ್ಟ್ ಕ್ಲೀನ್ ಎಕ್ಸಾಮ್ ರೆಡಿ ಬುಲೆಟ್ ಪಾಯಿಂಟ್ಸ್ ಅಂತ ಹೇಳಿ ಕೊಟ್ರಿ ಅಂತಂದ್ರೆ ಅದು ನಿಮ್ಗೆ ಒಂದು ಶಾರ್ಟ್ ಮತ್ತು ಕ್ರಿಸ್ಪ್ ಆಗಿರುವಂಥ ನೋಟ್ಸನ್ನು ರೆಡಿ ಮಾಡಿ ಕೊಡ್ತೈತಿ. ಫಾರ್ ಎಕ್ಸಾಂಪಲ್, ನಾ ಇಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ದು ಒಂದು ನೋಟ್ಸನ್ನು ಅಟ್ಯಾಚ್ ಮಾಡಿ ಇದಕ್ಕೆ ಇಲ್ಲಿ ಕೊಟ್ಟಿದ್ದಾನೆ. ಇವಾಗ ನೀವು ನೋಡ್ತಿರ್ಬೋದಾ, ನಮಗೆ ಏನು ಬೇಕೋ ಅದನ್ನು ಮಾತ್ರ ಇಲ್ಲಿ ಕೊಡ್ತೈತಿ. ವಿಚ್ ಮೀನ್ಸ್ 80% ನಾಯ್ಸನ್ನು ರಿಮೂವ್ ಮಾಡಿ 20% ಇನ್ಫಾರ್ಮೇಷನ್ ಏನೈತಲ್ಲ ಅದನ್ನು ಮಾತ್ರ ನಮ್ಗೆ ಕ್ರಿಸ್ಪ್ ಆಗಿ ಕೊಡ್ತೈತಿ. ನೆಕ್ಸ್ಟ್ ಯೂಸ್ ಕೇಸ್ ಬಂದ, ನೀವು ಚಾಟ್ ಜಿಪಿಟಿಯನ್ನು ಒಬ್ಬ ಪರ್ಸನಲ್ ಟ್ಯೂಟರ್ ತರ ಯೂಸ್ ಮಾಡ್ಕೊಳ್ಬಹುದು. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ನಾನು ನಿಮ್ಗೊಂದು ಸಿಂಪಲ್ ಪ್ರಾಂಪ್ಟ್ ಅನ್ನ ಕೊಟ್ಟಿದ್ದೇನೆ. ಟೀಚ್ ಮೀ, ಇಲ್ಲಿ ಮೆನ್ಷನ್ ಅ ಟಾಪಿಕ್ ಅಂತ ಐತಲ್ಲ, ಇಲ್ಲಿ ಟಾಪಿಕ್ ಅನ್ನ ಮೆನ್ಷನ್ ಮಾಡ್ರಿ ಸ್ಟೆಪ್ ಬೈ ಸ್ಟೆಪ್ ಲೈಕ್ ಅ ಟ್ಯೂಟರ್. ಆಫ್ಟರ್ ಈಚ್ ಸೆಕ್ಷನ್ ಆಸ್ಕ್ ಮಿ ಕ್ವಶನ್ಸ್ ಅಂಡ್ ಟೆಸ್ಟ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಇದೇನ್ ಮಾಡ್ತೈತಿ ಅಂತಂದ್ರೆ ನಿಮ್ಮ ಟಾಪಿಕ್, ನೀವು ಯಾವ ಟಾಪಿಕ್ ಕೊಟ್ಟಿರ್ತಾರಲ್ಲ ಅದನ್ನ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಕ್ವಶನ್ ಅನ್ನ ಕೇಳ್ತೈತಿ. ನೀವು ಆನ್ಸರ್ ಮಾಡಿದ್ಮೇಲೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಕೂಡ ಗೇಜ್ ಮಾಡ್ತೈತಿ. ಸೊ ನೀವು ಇದನ್ನ ಒಬ್ಬ ಪರ್ಸನಲ್ ಟ್ಯೂಟರ್ ತರ ಯೂಸ್ ಮಾಡ್ಕೊಳ್ಬಹುದು. ಇಲ್ಲಿ ಡೆಮೋಗೋಸ್ಕರ ನಾ ಇಲ್ಲಿ ಮತ್ತೆ ಏನ್ ಮಾಡ್ತೇನೆ ಅಂತಂದ್ರೆ ಇಲ್ಲಿ ಟಾಪಿಕ್ ಒಳಗಡೆ ಪೈಥಾನ್ ಅಂತ ಹಾಕ್ತೇನೆ. ಓಕೆ, ಪೈಥಾನ್ ಪ್ರೋಗ್ರಾಮಿಂಗ್. ಸೊ ಇವಾಗ ನಾ ಪೈಥಾನ್ ಪ್ರೋಗ್ರಾಮಿಂಗ್ ಅಂತೇಳಿ ಕೊಟ್ಟಿದ್ದಾನೆ, ಅದನ್ನ ಟೀಚ್ ಮಾಡು ಅಂತೇಳಿ. ಸೊ ಇದು ನನ್ಗೆ ಇಲ್ಲಿ ರೋಡ್ ಮ್ಯಾಪ್ ಅನ್ನ ಕೊಟ್ಟೈತಿ, ಆಮೇಲೆ ಸೆಕ್ಷನ್ ಅನ್ನ ಹೇಳಿಕತ್ತೈತಿ. ಅದಾದ್ಮೇಲೆ ನೀವು ಎಂಡ್ ಒಳಗಡೆ ನೋಡ್ತಿರ್ಬೋದು, ನಿಮ್ಗೆ ಇಲ್ಲಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಚೆಕ್ ಮಾಡ್ಲಿಕ್ಕೆ ಇಲ್ಲಿ ಕ್ವಶನ್ ಅನ್ನ ಕೂಡ ಇಲ್ಲಿ ಕೇಳುತ್ತೆ, Q1 Q2 ಅಂತ ಹೇಳಿ. ನೆಕ್ಸ್ಟ್ ನೀವ್ ಏನ್ ಮಾಡ್ಬೋದು ಅಂತಂದ್ರೆ ಚಾಟ್ ಜಿಪಿಟಿ ಅನ್ನ ಎಕ್ಸಾಮ್ ಗೈಡ್ ತರ ಕೂಡ ಯೂಸ್ ಮಾಡಬಹುದು. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ನಾ ಇಲ್ಲಿ ಒಂದು ಸಿಂಪಲ್ ಪ್ರಾಂಪ್ಟ್ ಅನ್ನ ಕೊಟ್ಟಿದ್ದೇನೆ. ಕ್ರಿಯೇಟ್ ಅ ಕಾಲೇಜ್ ಲೆವೆಲ್ ಟೆಸ್ಟ್ ಫಾರ್ ದಿಸ್ ಚಾಪ್ಟರ್ ವಿತ್ MCQs, ಶಾರ್ಟ್ ಆನ್ಸರ್ಸ್ ಅಂಡ್ ಲಾಂಗ್ ಆನ್ಸರ್ಸ್. ಸೊ ಇವಾಗ ಇದೇನ್ ಮಾಡ್ತೈತೆ ಅಂದ್ರೆ ಸೇಮ್ ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನ ನಮಗ MCQ ಮತ್ತು ಶಾರ್ಟ್ ಆನ್ಸರ್ಸ್ ಆಮೇಲೆ ಲಾಂಗ್ ಆನ್ಸರ್ನ ಮಾಡಿಕೊಡ್ತೈತಿ. ಇಲ್ಲಿ ನೋಡ್ರಿ MCQs, ದೆನ್ ಸೆಕ್ಷನ್ ಬಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ಅನ್ನ ಮಾಡೈತಿ 3 marks ಈಚ್. ಅದಾದ್ಮೇಲೆ ಲಾಂಗ್ ಆನ್ಸರ್ಸ್ ಅನ್ನ ಇದು ಕೂಡ ಇಲ್ಲಿ ಮಾಡ್ಕೊಟ್ಟೈತಿ. ಸೊ ಇದರಿಂದ ನಿಮ್ಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ನೆಕ್ಸ್ಟ್ ಯೂಸ್ ಕೇಸ್ ಬಂದ್ಬಿಟ್ರೆ ಇದು ಬಹಳ ಯೂಸ್ಫುಲ್ ಐತಿ. ನೀವು ಚಾಟ್ ಜಿಪಿಟಿಯನ್ನ ಒಂದು ಸ್ಟಡಿ ಪ್ಲಾನ್ ಬಿಲ್ಡ್ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು. ವಿತ್ ಇನ್ ಸೆಕೆಂಡ್ಸ್ ಒಳಗಡೆ ನಿಮ್ಗೆ ಒಂದು ಪರ್ಸನಲೈಸ್ ಸ್ಟಡಿ ಪ್ಲಾನ್ ಅನ್ನ ಇದು ರೆಡಿ ಮಾಡ್ಕೊಡ್ತೈತಿ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದ, I have 10 days left for exams. Create a realistic study plan for these subjects with a revision and breaks included.
ಸೊ ನಾ ಇಲ್ಲಿ 4 ಸಬ್ಜೆಕ್ಟ್ಸ್ಗಳನ್ನು ಹಾಕಿದ್ದೇನೆ. ಇದಷ್ಟೇ ಅಲ್ಲದೆ ನೀವು ನಿಮ್ಮ ವೀಕ್ ಸಬ್ಜೆಕ್ಟನ್ನು ಹಾಕ್ಬೋದು, ನಿಮ್ಮ ವರ್ಕಿಂಗ್ ಅವರ್ಸನ್ನು ಹಾಕ್ಬೋದು, ಅಥವಾ ನೀವು ಯಾವ ಅವರ್ಸ್ ಎಷ್ಟು ಅವರ್ಸ್ ನೀವು ಸ್ಟಡಿ ಮಾಡಲಿಕ್ಕೆ ಅವೈಲೇಬಲ್ ಇದ್ದೀರಿ ಅದನ್ನು ಹಾಕ್ಬೋದು. ಮತ್ತೇನಾದರೂ ಪ್ಲ್ಯಾನ್ಸ್ ಇತ್ತು ಅಂದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ಸೊ ನಾ ಇಲ್ಲಿ ಸಿಂಪ್ಲೆಸ್ಟ್ ವೇ ಒಳಗಡೆ ಇದನ್ನು ನಿಮಗೆ ತೋರಿಸ್ಲಿಕ್ಕತ್ತಿದ್ದೇನೆ. ನೀವು ಇದಕ್ಕೆ ಮತ್ತೆ ಅಡಿಷನನ್ನು ಮಾಡ್ಬೋದು. ಇವಾಗ ನಾ ಇದಕ್ಕೆ ಎಂಟರ್ ಕೊಟ್ಟೆ ಅಂತಂದರೆ ಇದು ಸಡನ್ ಆಗಿ ಅದಕ್ಕೊಂದು ಸ್ಟಡಿ ಪ್ಲಾನ್ ಅನ್ನು ಮಾಡಿಕೊಡ್ತೈತಿ. ಸಿ ವಿತ್ ಇನ್ ಸೆಕೆಂಡ್ಸ್, ಸೋ ಫಾಸ್ಟ್ ಅಂಡ್ ಸೋ ಈಸಿ. ಸೊ ಜಸ್ಟ್ ನೀವು ಇದನ್ನ ಫಾಲೋ ಮಾಡಿದ್ರಿ ಅಂದ್ರೂ ಕೂಡ ನೀವು ಆರಾಮಾಗಿ 10 days ಒಳಗಡೆ ನಿಮ್ಮ ಎಕ್ಸಾಮ್ಗೆ ಈಸಿಯಾಗಿ ಪ್ರಿಪೇರ್ ಆಗ್ಬೋದು. ಯಾವುದು ಹಸಲ್ ಇಲ್ಲ, ಏನಿಲ್ಲ. ಸೊ ಈ ತರ ನೀವು ಆಸ್ ಅ ಸ್ಟೂಡೆಂಟ್ ChatGPT ಅನ್ನ ಸ್ಟಡಿಗೋಸ್ಕರ ಯೂಸ್ ಮಾಡಬಹುದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರಿ ಅಂತಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡ್ರಿ. ನಾನು ನಿಮಗೋಸ್ಕರ ಸಿಂಪಲ್ ಕನ್ನಡದೊಳಗಡೆ ಬಹಳಷ್ಟು AI ರಿಲೇಟೆಡ್ ವಿಡಿಯೋಸ್ಗಳನ್ನು ರೆಗ್ಯುಲರ್ ಆಗಿ ತೊಗೊಂಡು ಬರ್ತೇನೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ನೀವೇನಾದರೂ ವರ್ಲ್ಡ್ ಒಳಗಡೆ ಏನೆಲ್ಲ AI ಅಪ್ಡೇಟ್ಸ್ ಆಗಕತ್ತಿದಾವ ಅದ್ರ ಪ್ರಕಾರ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ನಾವೊಂದು AI ಕನ್ನಡ ವಾಟ್ಸಪ್ ಕಮ್ಯುನಿಟಿಯನ್ನು ರನ್ ಮಾಡ್ತೇನೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ. ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ. ಅದನ್ನು ಹೋಗಿ ಜಾಯಿನ್ ಆಗಿರಿ, ನಿಮ್ಗೆ ಭಾಳ ಹೆಲ್ಪ್ ಆಗ್ತೈತಿ. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ ಟಾಪಿಕ್ಕಿಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.